ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿ ಋತು ಫಾಲ್ಗುಣ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು, ಚತುರ್ದಶಿ ತಿಥಿ, ಪೂರ್ವ ಫಲ್ಗುಣಿ ನಕ್ಷತ್ರ ಈ ದಿವಸ. ನಾಳೆ ಪೌರ್ಣಮಿ ಇದೆ, ಆದರೆ ಈ ಸಂಜೆಗೆ ಪೌರ್ಣಮಿ ಬರ್ತದೆ. ಅದು ಕಾರಣದಿಂದಾಗಿ ಈ ಹೊತ್ತೇ ಹೋಳಿ ಹಬ್ಬವನ್ನು ಆಚರಿಸಬೇಕು ಅನ್ನೋದು ಶಾಸ್ತ್ರದ ನಿರ್ದೇಶನ, ಮಾರ್ಗದರ್ಶನ. ಹೀಗಾಗಿ ಈ ಹೋಳಿಯನ್ನು ಸಾಮಾನ್ಯವಾಗಿ ನಮಗೆ ಹೋಳಿ ಅಂದರೆ ನಮ್ಮ ತಲೆಯಲ್ಲಿ ಏನಿದೆ ಅಂದರೆ ಈ ಬಣ್ಣವನ್ನು ಎರಚೋದು, ಕಂಡವರಿಗೆಲ್ಲ ಬಣ್ಣವನ್ನು ಎರಚಿ ಒಂದು ಸಂಭ್ರಮ ಪಡೋದು, ಆ ಥರದ್ದಿದೆ ಮನಸ್ಸಿನಲ್ಲಿ. ಆದರೆ ನಿಜವಾದ ಅರ್ಥದಲ್ಲಿ ಬಣ್ಣ ಎರಚೋದು ಅಂತಲ್ಲ, ಅದು ವಸಂತೋದಕ ಅಂತ. ಗುಲಾಬಿ ಬಣ್ಣದ ನೀರನ್ನು ಸಿಂಪಡಿಸುವುದು ಅಷ್ಟೇ, ಅದನ್ನು ವಸಂತೋದಕ ಅಂತ ಕರೀತಾರೆ. ಈಗ ಅದು ಸಂಪೂರ್ಣ ಬದಲಾಗಿ ಬಣ್ಣ ಬಳಿಯೋದು, ಬಣ್ಣ ಎರಚೋದು, ಅವರನ್ನ ಆ ಬಣ್ಣದಿಂದಾಗಿ ರಾಕ್ಷಸರನ್ನಾಗಿ ಮಾಡಿಬಿಡ್ತಾರೆ. ಇದು ವಿಕೃತ, ಆ ಥರ ಆಗಿಬಿಟ್ಟಿದೆ ಈಗ. ಇದು ಮೂರ್ಖತನ. ಇದರ ಹಿನ್ನೆಲೆ ಏನಪ್ಪ ಅಂತಂದರೆ, ಹೋಳಿ ಹಬ್ಬ ಅದು ಮನ್ಮಥನ ಆಗ ಶಿವನ ಮೇಲೆ ಮನ್ಮಥ ಮಾಡಿದಂಥ ಅಪರಾಧ, ಅದನ್ನು ಸೂಚಿಸ್ತಕ್ಕಂಥದ್ದು. ಮನ್ಮಥ ದಹನ ಅಂತ ಇದಕ್ಕೆ ಹೆಸರು. ಮಥನಾತಿ ಇತಿ ಮನ್ಮಥ ಅಂತ. ಮನಸ್ಸನ್ನು ಕಡಿತಕ್ಕಂಥವನು, ಚಂಚಲಗೊಳಿಸ್ತಕ್ಕಂಥವನು ಅವನು ಮನ್ಮಥ. ಹಾಗೆ ಶಿವನನ್ನು ಚಂಚಲಗೊಳಿಸಲಿಕ್ಕೆ ಅಂತ ಹೋಗಿ ಪಾರ್ವತಿ ಜೊತೆಗೆ ಶಿವನ ಮೂರನೇ ಕಣ್ಣಿನಿಂದ ಭಸ್ಮವಾದವನು. ಕಾಮದಹನ ಅಂತ ಇದಕ್ಕೆ ಹೆಸರು. ಹೀಗಾಗಿ ಈ ಹೋಳಿ ಹಬ್ಬದ ಅರ್ಥ ಏನಪ್ಪ ಅಂತಂದರೆ ಮನ್ಮಥ ದಹನ, ಕಾಮದಹನ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕಾಮ ಪೂಜ್ಯವೂ ಹೌದು, ಕಾಮ ತ್ಯಾಜ್ಯವೂ ಹೌದು. ಹೀಗಾಗಿ ಇದು ತ್ಯಾಜ್ಯ. ಅನಗತ್ಯವಾಗಿರ್ತಕ್ಕಂತಹ ಬಯಕೆ ಯಾವುದಿದೆ ಅದು ತ್ಯಾಜ್ಯ. ಅಗತ್ಯವಾದದ್ದು ಯಾವುದಿದೆ ಅದು ಪೂಜ್ಯ. ಅದನ್ನು ಸೂಚಿಸ್ತಾ ಇದೆ ಈ ಹೋಳಿ ಹಬ್ಬ. ಇದನ್ನೆಲ್ಲ ನಾವು ಅರ್ಥನೇ ಮಾಡಿಕೊಳ್ಳದೆ ಅದೇ ಬಣ್ಣ ಎರಚಿ ಇನ್ನೊಬ್ಬರನ್ನ ರಾಕ್ಷಸರನ್ನಾಗಿ ಮಾಡ್ತಕ್ಕಂಥ ಒಂದು ಆಚರಣೆ ಆಗಿಬಿಟ್ಟಿದೆ ಈಗ. ನಿಜವಾದ ಅರ್ಥದಲ್ಲಿ ನಮ್ಮ ಮನಸ್ಸಿಗೆ ಒಂದು ಮುದವನ್ನು ನೀಡ್ತಕ್ಕಂಥ, ಆಹ್ಲಾದವನ್ನು ಕೊಡ್ತಕ್ಕಂಥ ಹಬ್ಬ ಇದು. ಈ ದಿವಸ ಯಾಕೆ ಇದಕ್ಕೆ 2-3 ಕಥೆಗಳನ್ನು ಹೇಳ್ತಾರೆ, 2-3 ರೀತಿಯಲ್ಲಿ ಈ ಒಂದು ಕಾಮನ ಹುಣ್ಣಿಮೆಯನ್ನು ಆಚರಿಸ್ತಕ್ಕಂಥದ್ದಿದೆ. ಹೋಳಿಕಾ ಅಂತ ಕರೀತಾರೆ, ಪೋಲಿಕಾ ಅಂತ ಕರೀತಾರೆ, ಹೋಳಿ ಹಬ್ಬ ಅಂತ ಕರೀತಾರೆ. ಹೀಗೆ ಹಲವು ರೀತಿಯಲ್ಲಿ ಹೇಳ್ತಾರೆ. ಡುಂಡ ಅಂತಕ್ಕಂಥ ಒಬ್ಬ ರಾಕ್ಷಸಿ ಇದ್ಲು. ಅವಳು ಮಕ್ಕಳನ್ನು, ಅವಳಿಗೆ ಒಂದು ಶಾಪ ಇತ್ತು. ಕಥೆ ಬಹಳ ವಿಸ್ತಾರವಾಗಿದೆ, ನಮಗೆ ಕಾಲ ಇಲ್ಲ. ಹೀಗಾಗಿ ಅದನ್ನು ಒಂದು ಹ್ರಸ್ವವಾಗಿ ಹೇಳೋದಾದರೆ, ಮಕ್ಕಳನ್ನು ತಿಂದುಬಿಡ್ತಾ ಇದ್ಲು. ಅವಳು ಹುಟ್ಟಿದ ಮಕ್ಕಳನ್ನು ಯಾರನ್ನೂ ಬಿಡ್ತಾ ಇರಲಿಲ್ಲ. ಹೀಗಾಗಿ ಪಾಪ ಕೊನೆಗೆ ಋಷಿಗಳ ಮಾರ್ಗದರ್ಶನದಿಂದಾಗಿ ಅವಳಿಗೆ ಈ ವರ ಏನಪ್ಪ ಅಂದರೆ, ಮಕ್ಕಳು ಬೈದರೆ ಅವಳನ್ನು ಅವಾಚ್ಯ ಶಬ್ದಗಳಿಂದ ಬೈಗುಳಕ್ಕೂ ಒಂದು ಸ್ಥಾನ ಇದೆ ನಮ್ಮಲ್ಲಿ. ಜೂಜಿಗೂ ಒಂದು ಸ್ಥಾನ ಇದೆ. ಯುಗಾದಿ ಬಂದುಬಿಟ್ರೆ ಎಲ್ಲರೂ ಊರುಗಳಲ್ಲಿ ಮನೆಗಳಲ್ಲೆಲ್ಲ ಜೂಜಾಡ್ತಕ್ಕಂಥದ್ದಿದೆ. ಪಾರ್ವತಿ ಪರಮೇಶ್ವರರೇ ಪಗಡೆ ಆಡಿ ಜೂಜಾಡಿದ್ರು ಅಂತಕ್ಕಂಥದ್ದೆಲ್ಲ ಇದೆ. ಅಂದರೆ ಎಲ್ಲವೂ ಮಾನ್ಯ ಇದೆ, ಆದರೆ ಎಲ್ಲದಕ್ಕೂ ಒಂದು ಚೌಕಟ್ಟಿದೆ. ಅದೇ ರೀತಿಯಲ್ಲಿ ಈ ಹಬ್ಬ ಕಾಮವು ಪೂಜ್ಯವಾಗಬೇಕು ಅನ್ನೋದನ್ನು ಸೂಚಿಸ್ತಕ್ಕಂಥದ್ದು. ಮನಸ್ಸನ್ನು ಒಂದು ಚೌಕಟ್ಟಿನಲ್ಲಿ ಇಡುವುದು. ಇಡದೇ ಇದ್ದರೆ, ಅತಿಕಾಮವಾದರೆ, ಅತಿಶಯವಾದರೆ ಅದಕ್ಕೆ ಪರಮೇಶ್ವರನೇ ಸುಟ್ಟಾಕ್ಬಿಡ್ತಾನೆ ಅಂತಕ್ಕಂಥ ಒಂದು ಭಯ, ಅದನ್ನು ಈ ಹಬ್ಬ ಸೂಚಿಸ್ತಾ ಇದೆ. ಇಲ್ಲೂ ಹಾಗೆ ಆ ಡುಂಡ ಅಂತಕ್ಕಂಥ ಆ ರಾಕ್ಷಸಿ ಆ ಮಕ್ಕಳು ಅವಾಚ್ಯ ಶಬ್ದಗಳಿಂದ ಬೈದರೆ ಅವಳಿಗೆ ಸಾವಿದೆ. ಹಾಗಾಗಿ ಈ ದಿವಸ ಏನು ಕಟ್ಟಿಗೆಗಳನ್ನು ಹಾಕಿ ಸುಟ್ಟು, ಕೊಬ್ಬರಿಯನ್ನು ಸುಟ್ಟು, ಅವಾಚ್ಯ ಶಬ್ದಗಳಿಂದ ಬೈದು ಆಕೆಯನ್ನು ಈ ಪೊರಕೆ ಇತ್ಯಾದಿಗಳಿಂದಾಗಿ ಓಡಿಸ್ತಾರೆ ಊರಿನಿಂದ ಅಂತಕ್ಕಂಥದ್ದು ಇದೆ. ಇನ್ನೊಂದು, ಈ ಹಿರಣ್ಯಕಶಿಪುವಿನ ಸಹೋದರಿ ಒಬ್ಬಳಿದ್ಲು. ಅವಳನ್ನು ಹೋಳಿಕಾ ಅಂತ ಕರೀತಾ ಇದ್ದರು. ಅವಳು ಅಗ್ನಿ ಪರಿಚರ್ಯೆಯನ್ನು ಮಾಡಿದ್ಲು. ಅಂದರೆ ಅಗ್ನಿಯನ್ನು ಅನುಷ್ಠಾನ ಮಾಡಿ ಅಗ್ನಿ ಸಿದ್ಧಿಯನ್ನು ಪಡೆದಿದ್ಲು. ಹೀಗಾಗಿ ಬೆಂಕಿಯಲ್ಲಿ ಬಿದ್ದರೆ ಅವಳು ದಹನ ಆಗ್ತಾ ಇರಲಿಲ್ಲ, ಬೆಳಗುತ್ತಾ ಇದ್ಲು. ಇದನ್ನು ಕಂಡಂಥ ಹಿರಣ್ಯಾಕ್ಷ ತನ್ನ ಮಗನನ್ನು, ಹಿರಣ್ಯಕಶ್ಯಪು ತನ್ನ ಮಗನನ್ನು, ಪ್ರಹ್ಲಾದನನ್ನು, ಅವಳನ್ನು ಕರೆದು, ನನಗೆ ಈ ಮಗುವಿನ ಕಾಟ ಜಾಸ್ತಿಯಾಗಿದೆ,
ಆ ಹರಿನಾಮ ಸ್ಮರಣೆ ಕೇಳಲಿಕ್ಕೆ ಆಗ್ತಾಯಿಲ್ಲ. ಹೀಗಾಗಿ ನೀನು ಹೇಗೂ ಅಗ್ನಿ ಸಿದ್ಧಿಯನ್ನು ಪಡೆದಿದ್ದೀಯಾ, ಈಗ ದೊಡ್ಡ ಬೃಹತ್ತಾದ ಒಂದು ಅಗ್ನಿಯನ್ನು ನಾನು ನಿರ್ಮಾಣ ಮಾಡ್ತೀನಿ, ಅಗ್ನಿ ಈ ಪ್ರಹ್ಲಾದನ ತಗೊಂಡು ಹೋಗ್ಬಿಡು ಅಂತ ಆದೇಶ ಮಾಡಿದಂತೆ. ಆಕೆ ಬೇಡ ಅಂದ್ಲು ಮೊದಲು, ಆದರೂ ಕೇಳಿಲ್ಲ, ರಾಜಾಜ್ಞೆ. ಹೀಗಾಗಿ ಸರಿ ಆಯಿತು ಅಂತ ಪಾಪ ಹೋಗಿ ಕೊನೆಗೆ ಆ ಬೆಂಕಿಯಿಂದ ಒಂದು ಚೀತ್ಕಾರ ಬಂತು. ಸಹಿಸೋಕ್ಕಾಗ್ತಾಯಿಲ್ಲ ನನಗೆ ಬೆಂಕಿಯನ್ನು ಅಂತ ಅದು ಕೂಗಿದ್ದ ಅವಳು. ಆದರೆ ಇವನಿಗೆ ಗೊತ್ತಿತ್ತು ಇದು ಹರಿಯ ಕುತಂತ್ರ, ಹೀಗಾಗಿ ಅವಳಿಗೇನೂ ಆಗಿಲ್ಲ, ಅವಳ ರೂಪದಲ್ಲಿ ಅವಳು ಕೂಗ್ತಾ ಇದ್ದಾಳೆ ಅಷ್ಟೇ ಅಂತ ಹೇಳಿ ಪರಿಚಾರಕರಿಗೆಲ್ಲ ಹೇಳ್ದ ಬೆಂಕಿ ಜಾಸ್ತಿ ಮಾಡಿ ಅಂತ. ಕೊನೆಗೆ ಪಾಪ ಅವಳು ಸುಟ್ಟೇ ಹೋದ್ಲು. ಪ್ರಹ್ಲಾದ ಮಾತ್ರ ಪುಟವಿಟ್ಟ ಚಿನ್ನದ ಹಾಗೆ ವಾಪಸ್ ಮರಳಿ ಬಂದ. ಆಶ್ಚರ್ಯ ಆಯಿತು. ಆಮೇಲೆ ಹಿರಿಯರು ಹೇಳಿದರು, ನೋಡಪ್ಪ, ಹರಿಯ ನಿಂದನೆಯಿಂದ ಹರಿಯನ್ನು ಸುಡ್ಲಿಕ್ಕೆ ಹೋದೆ ನೀನು. ಪ್ರಹ್ಲಾದ ಇಲ್ಲ ಅಲ್ಲಿ, ಅವನು ಹರಿನಾಮ ಸ್ಮರಣೆ ಮಾಡ್ತಾ ಇರುವಾಗ ಹರಿ ತುಂಬಿರ್ತಾನೆ ಅವನಲ್ಲಿ. ಹರಿಯನ್ನು ಸುಡ್ಲಿಕ್ಕೆ ಹೋದರೆ ಅಗ್ನಿ ಅದಕ್ಕೆ ಸಹಕಾರ ಮಾಡಲ್ಲ. ಅವಳು ಅಗ್ನಿಯನ್ನು ಒಲಿಸ್ಕೊಂಡಿರಬಹುದು, ಆದರೆ ಅಗ್ನಿಗೆ ಬಲ ಹೊರಟು ಹೋಗಿಬಿಡುತ್ತೆ. ಹೀಗಾಗಿ ಅವಳು ನಿನ್ನ ಕಾರಣದಿಂದಾಗಿ, ನಿನ್ನ ದ್ವೇಷದಿಂದಾಗಿ ಅವಳು ಸತ್ತು ಹೋದ್ಲು ಅಂತ. ಆ ಒಂದು ಅದರ ನೆನಪಿಗಾಗಿಯೂ ಕೂಡ ಇದನ್ನು ಆಚರಿಸ್ತಾರೆ ಅಂತಕ್ಕಂಥದ್ದು ಒಂದು ಕಥೆ ಇದೆ. ಹೀಗೆ 2-3 ಕಥೆಗಳಲ್ಲಿ ಇದು ಅತ್ಯಂತ ಪ್ರಧಾನವಾದದ್ದು ಯಾವುದಪ್ಪ ಅಂದರೆ ಕಾಮದಹನವಾಗಿದ್ದು. ಪಾರ್ವತಿ ಶಿವನನ್ನು ಒಲಿಸ್ಕೊಳ್ಬೇಕು ಅಂತ ಆಕೆ ತಪಸ್ಸನ್ನು ಮಾಡಿದರೆ ಶಿವ ಬಹಳ ಬೇಗ ಸಿಗ್ತಾ ಇದ್ದ. ಆದರೆ ಅವಳು ಮನ್ಮಥ ನನ್ನ ಸೌಂದರ್ಯದಿಂದಾಗೆ ಸೆಳಿತೀನಿ ಅಂತ ಹೇಳಿ ಮನ್ಮಥನನ್ನು ಕರ್ಕೊಂಡು ಹೋಗಿ ಅವನ ಪಂಚಬಾಣಗಳನ್ನು ಪ್ರಯೋಗ ಮಾಡಿದ ಮನ್ಮಥ. ಆ ಬಾಣಗಳೆಲ್ಲ ಶಿವನ ಎದೆಗೆ ತಾಕಿ ಕೊನೆಯವನು ತ್ರಿನೇತ್ರನಾಗಿ 3ನೇ ಕಣ್ಣಿನಿಂದ ಮನ್ಮಥನನ್ನು ಸುಟ್ಟ. ಆ ಸುಟ್ಟ ಭಸ್ಮದಿಂದಲೇ ಭಂಡಾಸುರ ಆಗಿದ್ದು ಅದು ಬೇರೆ ಕಥೆ. ಅಂತೂ ಕಾಮನೆಯಿಂದ ನನ್ನಲ್ಲಿರ್ತಕ್ಕಂತಹ ಸೌಂದರ್ಯದಿಂದ ನಾನು ಗೆದ್ದು ಬಿಡ್ತೀನಿ ಅಂತ ಹೋದರೆ ಶಿವ ದಕ್ಕುವುದಿಲ್ಲ. ಅದು ಪಾರ್ವತಿಗೆ ಗೊತ್ತಾಗಿ ನಂತರ ಸುದೀರ್ಘವಾದ ಬಹಳ ಕಠಿಣವಾದ ಘೋರಾತಿ ಘೋರ ತಪಸ್ಸನ್ನು ಮಾಡಿದ್ಲು ಆಕೆ. ಆಮೇಲೆ ಶಿವ ಒಲಿದ. ಹಾಗಾಗಿ ಶಿವ ಹೇಳ್ತಾ ಇದ್ದಾನೆ, ನಿಮ್ಮಲ್ಲಿರ್ತಕ್ಕಂಥ ಕೆಟ್ಟ ಕಾಮ ಕ್ರೋಧ ಲೋಭ ಮೋಹ ಅರಿಷಡ್ ವರ್ಗಗಳ ಗುಂಪಿನಲ್ಲಿರ್ತಕ್ಕಂತಹ ಕಾಮ ನಿಮ್ಮಲ್ಲಿದ್ದರೆ ಅದಕ್ಕೆ ಶಿವ ತನ್ನ 3ನೇ ಕಣ್ಣಿನಿಂದ ಅದನ್ನು ಸುಟ್ಟು ನಮ್ಮನ್ನು ಸುಟ್ಟು ಬಿಡ್ತಾನೆ. ಪುರುಷಾರ್ಥಗಳಲ್ಲಿರ್ತಕ್ಕಂಥ ಧರ್ಮ ಅರ್ಥ ಕಾಮ ಮೋಕ್ಷ, ಈ ಕಾಮ ನಿಮ್ಮಲ್ಲಿದ್ದಾಗ ಅದು ಒಂದು ಚೌಕಟ್ಟಿನ ಕಾಮ. ಹೀಗಾಗಿ ಅದಕ್ಕೆ ಪೂಜ್ಯ ಸ್ಥಾನವಿದೆ ಅನ್ನೋದನ್ನು, ಯಾವುದು ತ್ಯಾಜ್ಯ ಯಾವುದು ಪೂಜ್ಯ, ಇದನ್ನು ಸ್ಪಷ್ಟಪಡಿಸಿದ ದಿವಸ. ಹೀಗಾಗಿ ನಾವು ಈ ದಿವಸ ನಮ್ಮ ಬಯಕೆಗಳು ಸಾಕಷ್ಟಿರ್ತವೆ, ಬೇಡದ ಬಯಕೆಗಳು ಅದರ ಬೆಟ್ಟದಷ್ಟಿರ್ತವೆ. ಹೀಗಾಗಿ ಬೇಡದ ಬಯಕೆಗಳನ್ನು ನಾವು ಈ ದಿವಸ ಸುಡಬೇಕು. ಬರೀ ನಾವು ಮನೆ ಮುಂದೆಯಿಂದ ಅಥವಾ ಇನ್ನೆಲ್ಲೋ ಊರುಗಳಲ್ಲಿ ಬೆಂಕಿ ಹಾಕಿಬಿಟ್ಟು ಈ ದಿವಸ ಅಗ್ನಿದಹನ ಮಾಡಿ ಅದನ್ನು ಸಂಭ್ರಮಿಸೋದಲ್ಲ. ನಮ್ಮ ಬಯಕೆಗಳನ್ನು ನಿಜವಾಗಿ ಅಲ್ಲಿ ಕಟ್ಟಿಟ್ಟು ಅದನ್ನು ಸುಟ್ಟು ಭಸ್ಮ ಮಾಡಬೇಕು. ಮತ್ತು ನಾನು ಬಯಸಿದ್ದು ಧರ್ಮ ವಿರೋಧವಲ್ಲ ಅನ್ನುವಂಥ ಒಂದು ಆ ಗಟ್ಟಿಯಾದ ಸಂಕಲ್ಪದಿಂದ ನಾವು ಇಷ್ಟಪಡ್ತಕ್ಕಂಥದ್ದು, ನಾವು ಆಚರಣೆ ನಮ್ಮ ಮನಸ್ಸಿನ ಆ ಪ್ರೀತಿ ಕಾಮನೆ ಅದನ್ನು ನಿವೇದನೆ ಮಾಡಿದ್ರೆ ಅದು ಪರಶಿವನಿಗೆ ಸಮ್ಮತಿಯಾಗಿ ಆತ ನಮ್ಮನ್ನು ಸಮ್ಮತಿಸ್ತಾನೆ ಅಂತಕ್ಕಂಥದ್ದು ಈ ಹೋಳಿ ಹಬ್ಬದ ವಿಶೇಷ. ಈ ದಿವಸ ನಾನು ಪ್ರಾರಂಭದಲ್ಲಿ ಹೇಳಿದೆ ವಸಂತೋದಕ ಅಂತ. ಅದನ್ನು ಕಾಮದಹನ, ಪರಮೇಶ್ವರ ಎಲ್ಲರಲ್ಲೂ ಎಲ್ಲ ಮನುಷ್ಯರಲ್ಲೂ ಕಾಮತೆ ಇದೆ, ಆ ಬಯಕೆ ಅಂತಕ್ಕಂಥದ್ದು ತುಂಬಿದೆ. ಅದು ನಮ್ಮನ್ನು ಸುಡದೇ ಇರಲಿ, ಕಾಮ ದಹಿಸದೇ ಇರಲಿ ಅನ್ನುವ ಅರ್ಥದಲ್ಲಿ ಈ ಹೋಳಿ ಹಬ್ಬವನ್ನು ಆಚರಿಸಿ ನಮ್ಮಲ್ಲಿ ಪರಸ್ಪರ ಯಾವ ಸ್ವಾರ್ಥದ ಪ್ರೇಮ ಪ್ರೀತಿ ಇಲ್ಲ, ಕೇವಲ ಒಂದು ಹಿತವಾದ ಮಿತವಾದ ಪ್ರೇಮ ಎಲ್ಲ ಕಡೆ ವ್ಯಾಪಿಸಿದೆ ಎನ್ನುವ ಆ ಒಂದು ಸಂಕೇತದ ರೂಪದಲ್ಲಿ ಆ ವಸಂತೋದಕವನ್ನು ಗುಲಾಬಿ ಬಣ್ಣದ ನೀರನ್ನು ಮಾಡಿ ಗುಲಾಬಿ ಎಸಳುಗಳನ್ನು ಅದರಲ್ಲಿ ಹಾಕಿ ಅದನ್ನು ಸಿಂಚನಪಡಿಸ್ತಕ್ಕಂಥ, ನಾವು ಹೇಗೆ ಈ ಮದುವೆ ಇತ್ಯಾದಿ ಸಮಾರಂಭಗಳಲ್ಲಿ ಒಂದು ಪನ್ನೀರನ್ನು ಚುಮ್ಕಿಸ್ತಾರಲ್ಲ ಆ ರೀತಿಯಲ್ಲಿ ಹೀಗೆ ಪ್ರೋಕ್ಷಣೆ ಮಾಡ್ತಕ್ಕಂಥದ್ದು ಅಷ್ಟೇ. ಇದನ್ನು ಈ ದಿವಸ ನಾವು ಎಷ್ಟು ರಾಡಿ ಮಾಡಿ ಗಬ್ಬೆ ಕೊನೆಗೆ ವಾತಾವರಣ ಎಲ್ಲ ಗಬ್ಬೆದ್ದು ಹೋಗುತ್ತೆ, ಇದು ವಿಕೃತ ಆಗಿಬಿಡುತ್ತೆ. ಇದು ಮತ್ತೆ ಪರಶಿವ ನಿಮ್ಮನ್ನು ಸುಟ್ಟು ಹಾಕ್ಬಿಡ್ತಾನೆ. ಇನ್ಯಾವುದೋ ಬೇರೆ ಅಸ್ತ್ರ, ಈ ನೀವು ಮಾಡಿರೋ ಕೆಟ್ಟ ಅವಾಂತರ ಇದೆಯಲ್ಲ, ಈ ಅವಾಂತರಕ್ಕೆ ನಿಮಗೆ ಮತ್ತೊಂದು ದಿವಸ ಬಲಿ ಸಿಗುತ್ತೆ.
ದೇವರು ಯಾವುದನ್ನು ಆತ ಏನು ನಮ್ಮ ಹಾಗಲ್ಲ, ನಮ್ಮದಾದರೂ ಯಾವುದೋ ಒಂದು ಮೆಮೊರಿ ಹಾಳಾಗಿಬಿಡಬಹುದು, ಎತ್ತಿಟ್ಟಂಥ ಮೆಮೊರಿ ಯಾವುದೋ ಕಾರಣಕ್ಕೆ ಸ್ಕ್ರ್ಯಾಚ್ ಆಗಿಬಿಡಬಹುದು. ಆದರೆ ಪರಮೇಶ್ವರ ಗುರುತು ಮಾಡಿರ್ತಕ್ಕಂಥ ಅವನು ವಿಶೇಷವಾದದ್ದು. ಅವನಿಗೆ ನಮ್ಮಂಥ ಹೀಗೆ ಈ ಉಪಕರಣಗಳಿಂದಾಗಿ ತಯಾರಾಗಿರೋದಲ್ಲ ಅದು. ಹೀಗಾಗಿ ಇದನ್ನೆಲ್ಲ ನೆನಪಿಟ್ಕೋಬೇಕು ನಾವು. ಹೀಗಾಗಿ ಶಿವನಿಗೆ ಯಾವುದು ಇಷ್ಟವೋ ಅದನ್ನು ಆಚರಣೆ ಮಾಡ್ತಕ್ಕಂಥದ್ದು ನಿಜವಾದ ಈ ವಸಂತ. ಈ ಒಂದು ವಸಂತೋತ್ಸವವು ಪ್ರಾರಂಭವಾಗುತ್ತೆ ನಾಳೆಯಿಂದ. ಈ ದಿವಸ ಏನು ಈ ಹೋಳಿಕಾ ಹಬ್ಬ ಈ ರೀತಿಯಲ್ಲಿ ಮನಸ್ಸುಗಳನ್ನು ಬಣ್ಣ ಮಾಡ್ತಕ್ಕಂಥದ್ದು, ಮನಸ್ಸಿಗೆ ಒಂದು ಹೊಸ ಬೆರಗನ್ನು ಕೊಡ್ತಕ್ಕಂಥದ್ದು. ಇದರಲ್ಲಿ ಕೇವಲ ಏನು ಬಯಕೆ ಅಷ್ಟೇ ಇಲ್ಲ, ಬಯಕೆಯನ್ನು ಮೀರಿದ ಆಧ್ಯಾತ್ಮವೂ ಅಡಕವಾಗಿಬಿಟ್ಟಿದೆ. ಇದನ್ನು ನಾವು ಅರ್ಥ ಮಾಡಿಕೊಂಡು ಈ ಕಾಮದ ಉತ್ಸವವನ್ನು, ಹೋಳಿ ಉತ್ಸವವನ್ನು ಆಚರಿಸೋಣ. ನೀವು ಎಲ್ಲ ಈ ರೀತಿ ಈ ಮನಸ್ಸಿನಿಂದ ಹೋಳಿ ಹಬ್ಬವನ್ನು ಆಚರಿಸಿ. ಅದು ಆಹ್ಲಾದಕರವೂ ಹೌದು, ಇನ್ನೊಬ್ಬರಿಗೆ ಸಹ್ಯವೂ ಹೌದು, ಮತ್ತು ಆಚರಣೆಯ ವಿಧಾನವೂ ಹೌದದು. ಹೀಗಾಗಿ ಈ ರೀತಿಯಲ್ಲಿ ಮಾಡೋದ್ರಿಂದ ಪರಶಿವನ ಆಶೀರ್ವಾದ, ಅನುಗ್ರಹವೂ ಇದಕ್ಕೆ ಸಮ್ಮತಿಯಾಗಿರುತ್ತದೆ. ಈ ರೀತಿಯಲ್ಲಿ ಆಚರಿಸೋ ಪ್ರಯತ್ನ ಮಾಡೋಣ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.